ಕೌಲ್ಗಾ ಗ್ರಾಮದ ನಿವಾಸಿಗಳ 8 ಎಕರೆ ಕಬ್ಬನ್ನು ಸಂಪೂರ್ಣವಾಗಿ ಸುಟ್ಟು ಹೋಗಿರ್ತಕ್ಕಂಥದ್ದು. ತಕ್ಷಣ ಅದಕ್ಕೆ ಪರಿಹಾರ ಕೊಡ್ರಿ ಅಂತಕ್ಕಂಥದ್ದು ಇವತ್ತು ಪತ್ರಿಕಾಗೋಷ್ಠಿ ಮಾಡಿದ್ವಿ. ಇಂಥ ಕಷ್ಟ ಕಾಲದಲ್ಲಿ ಜಿಲ್ಲಾ ಆಡಳಿತ ರೈತನ ಪರವಾಗಿ ಬರಬೇಕಂತಕ್ಕಂಥ ವಿಚಾರವನ್ನು ಇದೆ. ಯಾಕಪ್ಪ ಅಂದ್ರೆ ಇವತ್ತು ಸಾವಿರಾರು ಕೋಟಿ ರೂಪಾಯಿ ಏನೇನೋ ಹಾಳು ಮಾಡ್ತೀರಿ, ಆದರೆ ಇವತ್ತು ರೈತ ಸಂದರ್ಭದಲ್ಲಿ ಅವನು ಮೋಟ್ರ್ ವೈರ್ ಸಂಪೂರ್ಣ ಸುಟ್ಟಿದ್ದಾವೆ. ಅವ್ರಿಗೆ ಗೊತ್ತಾಗಿಲ್ಲ. ಮಧ್ಯರಾತ್ರಿದಾಗ 11-12 ಗಂಟೆಗೆ ಗೊತ್ತಾದ ಮೇಲೆ ಆ ರೈತರು ಆ ಹೊಲಕ್ಕೆ ಹೋದಾಗ ನೋಡ್ತಾನೆ ಅದು ಕಬ್ಬೆ ಸುಟ್ಟುಬಿಟ್ಟವು. 8 ಎಕರೆ ಇಬ್ಬರು ಅಣ್ಣತಮ್ಮರದು. ಅದು ಅತ್ಯಂತ ಬಡವ ರೈತರು. ಇವತ್ತು ದಿವಸ ಅವ್ರಿಗೆ ಪರಿಹಾರ ಕೊಡಬೇಕಂತಕ್ಕಂಥ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದೀವಿ. ಈಗ ಜಿಲ್ಲಾಧಿಕಾರಿಗಳನ್ನು ಕೊಡ್ತಾ ಇದ್ದೀವಿ. ನಾಳೆ ಮುಂದಿನ ತಿಂಗಳು ಬೆಳಗಾವಿಯಲ್ಲಿ ನಡೀತಕ್ಕಂಥ ಅಧಿವೇಶನದಲ್ಲಿ ತಾವು ಏನದ ಅದನ್ನು ಚರ್ಚೆ ಮಾಡಿ ಆ ರೈತನಿಗೆ ಪ್ರತಿಯೊಂದು 4 ಎಕರೆಗೆ 20 ಲಕ್ಷ ಕೊಡ್ರಿ ಅಂತ ಒಂದು ಮೆಮೊರಂದಲ್ಲಿ ನಾವು ಪತ್ರಿಕೆಯಲ್ಲಿ ಬರೆದಿದ್ವಿ. ಆ ಥರ ಸರ್ಕಾರ ಏನದ ಸೌಲಭ್ಯ ಕೊಡಬೇಕು, ಪರಿಹಾರ ಕೊಡಬೇಕಂತಕ್ಕಂಥ ಒತ್ತಾಯ ಇದೆ. ಸರ್, ಯಾವ ಅಧಿಕಾರಿಗಳಿಗೆ ನೀವು ಹೋಗಿ ಭೇಟಿಯಾಗಿಲ್ಲ, ಯಾರಿಗೆ ಹೇಳಿಲ್ಲ, ನೋಡಿಲ್ಲ? ಇಲ್ಲ, ನಾವು ಎಲ್ಲ ಕಾಗದ ಪತ್ರಗಳು ರೆಡಿ ಮಾಡ್ಕೊಂಡಿದ್ದೀವಿ. ಒಂದು ತಹಸೀಲ್ದಾರ್ ಪಂಚನಾಮ, ತಲಾಟಿ ಪಂಚನಾಮ ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಪೊಲೀಸ್ ಪಂಚನಾಮ ಇವೆಲ್ಲ ಒಳಗೊಂಡು ಲಗತ್ತಿಸಿ ಫೋಟೋ ವಿಡಿಯೋ ಎಲ್ಲವನ್ನೂ ಲಗತ್ತಿಸಿ ಅನ್ನೋದು ಜಿಲ್ಲಾಧಿಕಾರಿಗಳಿಗೆ ನಾವು ಮೆಮೊರಂ ಕೊಡ್ತಾ ಇದ್ದೀವಿ. ಇಲ್ಲ, ಅಲ್ಲಿ ಸ್ಥಳದಲ್ಲಿ ಯಾರಿಗೂ ತಹಸೀಲ್ದಾರ್ಗೆ ಅವರಿಗೆ ಅದೇ ಬಂದಿದ್ದಾರೆ. ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದ್ದಾರೆ. ತಹಸೀಲ್ದಾರ್ ಮತ್ತು ತಲಾಟಿಗಳು ಎಲ್ಲ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದ್ದಾರೆ. ಪೊಲೀಸ್ ಕಮಿಷನರಲ್ಲಿ ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ PSIಗಳು ಅವರೆಲ್ಲ ಸರ್ಕಾರಿ ಅಧಿಕಾರಿಗಳು ಬಂದು ಅಲ್ಲಿ ಪಂಚನಾಮ ಮಾಡ್ಕೊಂಡು ಅದು ಪಂಚನಾಮ ಕೂಡ ರೆಡಿಯಾಗಿದೆ. ಎಲ್ಲ ಪಂಚನಾಮದ ರಿಪೋರ್ಟು ಸವಿಸ್ತಾರವಾಗಿ ಲಗತ್ತಿಸಿ ಅನ್ನೋದ ಜಿಲ್ಲಾಧಿಕಾರಿಗಳು ನಾವು ಮೆಮೊರಂ. ಅಲ್ಲಿನ ತಹಸೀಲ್ದಾರ್ ಮತ್ತು PDOಗಳು ಏನು ಹೇಳ್ತಾರೆ? ಅವರೆಲ್ಲ ಹೇಳಿದರು, ಪಾಪ ಸಂಕಷ್ಟದಲ್ಲಿ ಇರ್ತಕ್ಕಂಥ ರೈತರಿಗೆ ಪರಿಹಾರ ಸಿಗಬೇಕು, ನಾವು ಅದು ಕೊಡಿಸೋಕೆ ನಾವು ಪ್ರಯತ್ನ ಮಾಡ್ತೀವಿ ಅಂತಕ್ಕಂಥ ಹೇಳಿದರು. ತಮ್ಮ ಹೆಸರು ಹೇಳಿ. ದಯಾನಂದ್ ಪಾಟೀಲ್, ನವ ಕರ್ನಾಟಕ ರೈತ ಸಂಘದ ರಾಜ್ಯಾಧ್ಯಕ್ಷ.